ಅವರು ಭುಜದ ಮೇಲೆ ಪೆಟ್ರೋಲ್ ಕ್ಯಾನ್ಗಳನ್ನ ಹಾಕೊಂಡು ಹರ್ ಘರ್ ಮೋದಿ ಘರ್ ಘರ್ ಮೋದಿ ಅಚ್ಚೇ ದಿನ್ ಆಯೆಂಗೆ ಅಂತ ಹಾಡ್ತಾ ಬೀದಿಯಲ್ಲಿ ಕುಣಿತಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿಮೆ ಮಾಡಿರುವ ಸುದ್ದಿ ಇದೆ. ಆದ್ರೆ ಬೆಲೆ ಏನು ಇಳಿಯುವ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಿದೆ. ಆದ್ರೆ ಈ ವ್ಯಕ್ತಿ ತನ್ನ ಎರಡೂ ಭುಜಗಳ ಮೇಲೆ ಕ್ಯಾನ್ ಹಾಕೊಂಡು ಕೈಗಳಲ್ಲಿ ಡಬ್ಬಿಯನ್ನ ಹಾಕೊಂಡು ಹರ್ ಘರ್ ಮೋದಿ ಅಂತ ಹಾಡ್ತಿದ್ದಾರೆ. ಅವರು ಮೋದಿ ಹೆಸರಲ್ಲಿ ಘೋಷಣೆಗಳನ್ನ ಕೂಗ್ತಿದ್ದಾರೆ ಮತ್ತು ಒಳ್ಳೆ ದಿನಗಳು ಬಂದಿವೆ ಅಂತ ಹೇಳ್ತಿದ್ದಾರೆ. ದೇಶಾದ್ಯಂತ ವಿಶೇಷವಾಗಿ ಸಣ್ಣ ಪಟ್ಟಣಗಳಲ್ಲಿ ಪೆಟ್ರೋಲ್ ಪಂಪ್ಗಳಲ್ಲಿ ಜನದಟ್ಟಣೆ ಇದೆ. ಷೇರು ಮಾರುಕಟ್ಟೆಯಲ್ಲೂ ತಲ್ಲಣ ಇದೆ. ರೂಪಾಯಿಯಂತೂ ಬಿದ್ದು ಹೋಗಿದೆ. ರೂಪಾಯಿ 94ರ ದಾಖಲೆಯ ಗರಿಷ್ಠ ಮಟ್ಟ ತಲುಪಿದೆ. ಹರಿದಾಡ್ತಿರುವ ಇನ್ನೊಂದು ವಿಡಿಯೋ ಇದೆ. ಕೆಲವರು 25 ಲೀಟರ್ ಪೆಟ್ರೋಲ್ ಖರೀದಿ ಮಾಡೋಕೆ ಬಯಸಿದ್ರು. ಪೆಟ್ರೋಲ್ ಪಂಪ್ ಮಾಲೀಕರು 5 ಲೀಟರ್ಗಿಂತ ಹೆಚ್ಚು ನೀಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಯಿತು ಅಂದ್ರೆ ಪೊಲೀಸರು ಮಧ್ಯಪ್ರವೇಶ ಮಾಡಬೇಕಾಯಿತು. ಹೆಸರಿಸಲಾದ 5 ವ್ಯಕ್ತಿಗಳು ಮತ್ತು 25 ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಗಲಭೆ ಪ್ರಕರಣ ದಾಖಲಾಗಿದೆ. 4ರನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಬಸ್ತಿಯಿಂದ ಮತ್ತೊಂದು ವಿಡಿಯೋ ಬಂದಿದ್ದು, ಒಬ್ಬ ವ್ಯಕ್ತಿ ಕೈಯಲ್ಲಿ 1000 ಲೀಟರ್ ನೀರಿನ ಟ್ಯಾಂಕ್ ನೊಂದಿಗೆ ಪೆಟ್ರೋಲ್ ಬಂಕ್ಗೆ ಬಂದಿದ್ದಾನೆ. ಡಿಯೋರಿಯಾದಲ್ಲಿ ಜನ ಪೆಟ್ರೋಲ್ ಬಂಕ್ಗೆ ದೊಡ್ಡ ಪಾತ್ರೆಗಳನ್ನ ಹಿಡ್ಕೊಂಡು ಬಂದು ಅವುಗಳಲ್ಲಿ ಪೆಟ್ರೋಲ್ ತುಂಬಿಸುವಂತೆ ಒತ್ತಾಯಿಸಿದ್ದಾರೆ. ಅಂತಹ ವಿಡಿಯೋಗಳು ಬಹಳಷ್ಟಿವೆ. ಇದೇ ರೀತಿಯ ವಿಡಿಯೋಗಳು ಗುಜರಾತ್ನಿಂದಲೂ ಬಂದಿವೆ. ವಿಷಯ ಅಂದ್ರೆ ಈ ಜನ ಯಾಕೆ ಭಯಭೀತರಾಗ್ತಿದ್ದಾರೆ? ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಪ್ರತಿದಿನ ಹೇಳುತ್ತೆ. ಹಾಗಾದ್ರೆ ಈ ಆತಂಕ ಯಾಕಿದೆ? ಗುಜರಾತ್ ಸೇರಿದಂತೆ ದೇಶಾದ್ಯಂತ ಹಲವಾರು ನಗರಗಳಲ್ಲಿ ಉದ್ದನೆಯ ಸರತಿ ಸಾಲುಗಳಿವೆ. ಜನ ಭಯಭೀತರಾಗಿ ಖರೀದಿ ಮಾಡೋಕೆ ಧಾವಿಸ್ತಾರೆ. ತೈಲದ ಕೊರತೆ ಇಲ್ಲದೆ ಇದ್ದಿದ್ರೆ ಭಯಭೀತರಾಗಿ ಖರೀದಿ ಮಾಡೋಕೆ ಯಾಕೆ ಓಡ್ತಿದ್ದಾರೆ? ಇದೆಲ್ಲವೂ ವದಂತಿಯ ಪರಿಣಾಮ ಅಂತ ಹೇಳುವ ಮೂಲಕ, ಎಲ್ಲವನ್ನ ಸುಳ್ಳು ಅನ್ನುವ ಮೂಲಕ ಸರ್ಕಾರ ಸಮಸ್ಯೆಗೆ ಬೆನ್ ಹಾಕಬಹುದು. ಆದರೆ ಸಮಸ್ಯೆ ದೂರವಾಗೋದಿಲ್ಲ. LPG ಬಿಕ್ಕಟ್ಟಿದ್ದಾಗಲೂ ಸರ್ಕಾರ ಸ್ವತಃ ಪ್ರಧಾನಿ ಇದು ಕೇವಲ ವದಂತಿ ಅಂತ ಹೇಳಿದ್ರು. ಆದ್ರೆ ಕಡೆಗೆ ಬಿಕ್ಕಟ್ಟಿರೋದನ್ನ ಅವರೇ ಒಪ್ಕೊಳ್ಬೇಕಾಯ್ತು. ಈ ಬಿಕ್ಕಟ್ಟು ದೀರ್ಘಕಾಲ ಉಳಿಬಹುದು ಅಂತ ಪ್ರಧಾನಿ ಸಂಸತ್ತಿನಲ್ಲಿ ಹೇಳಿದ್ರು. ಮೋದಿ ಈಗಿನ ಬಿಕ್ಕಟ್ಟನ್ನ ಕೋವಿಡ್ ಹೊತ್ತಿನ ಬಿಕ್ಕಟ್ಟಿಗೆ ಹೋಲಿಸಿರೋದು ಕೂಡ ಜನರ ಭೀತಿಗೆ ಕಾರಣ ಎನ್ನಲಾಗಿದೆ. ಉತ್ತರ ಪ್ರದೇಶದಿಂದ ಬರ್ತಿರುವ ವರದಿಗಳ ಪ್ರಕಾರ ಜನ ಪೆಟ್ರೋಲ್ ಬಂಕ್ ನಲ್ಲಿ ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತರೂ ಕೂಡ ಪೆಟ್ರೋಲ್ ಸಿಗೋದಿಲ್ಲ. ಆ ನಂತರ ಅವರು ಮತ್ತೊಂದಕ್ಕೆ ಹೋಗ್ತಾರೆ. ಸರ್ಕಾರವೇ ಪೆಟ್ರೋಲ್ ಕೊರತೆ ಇಲ್ಲ ಅಂತ ಹೇಳ್ತಿದ್ರು. ಜನ ಪ್ಯಾನಿಕ್ ಆಗ್ತಿದ್ರೆ ಅದರ ಕಾರಣ ಏನು? ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅಬಕಾರಿ ಸುಂಕ ಕಡಿತ ಮಾಡಿರುವಾಗ ಸಚಿವ ಹರ್ದೀಪ್ ಸಿಂಗ್ ಪುರಿ ಮೋದಿಯನ್ನ ಹೊಗಳೋಕ್ ನಿಂತಿದ್ದಾರೆ. ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ತೈಲ ಬೆಲೆಗಳು ಹೆಚ್ಚಿರುವಾಗ ಮೋದಿಜಿ ಜನರ ಬಗ್ಗೆ ಬಹಳ ಕಾಳಜಿ ವಹಿಸಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಎರಡರ ಮೇಲೂ ಅಬಕಾರಿ ಸುಂಕ ಕಡಿಮೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ತೈಲದ ಅಂತಾರಾಷ್ಟ್ರೀಯ ಬೆಲೆ ಹೆಚ್ಚಿರುವಾಗ ಇಲ್ಲಿ ಅಬಕಾರಿ ಸುಂಕ ಕಡಿಮೆ ಮಾಡೋದ್ರಿಂದ ಬೆಲೆ ಈಗಿರೋದಕ್ಕಿಂತ ಕಡಿಮೆ ಆಗೋದಕ್ಕೆ ಹೇಗ್ ಸಾಧ್ಯ? ಆದ್ರೆ ಮೋದಿ ಅವರ ಬುದ್ಧಿವಂತ ಸಚಿವರು ಈ ಸತ್ಯದ ಬಗ್ಗೆ ಬಾಯಿ ಬಿಡೋದಿಲ್ಲ. ಅಬಕಾರಿ ಸುಂಕ ಕಡಿತದಿಂದ ಸಾಮಾನ್ಯ ಜನರಿಗೆ ನಿಜವಾಗಿಯೂ ಏನಾದ್ರೂ ಪರಿಹಾರ ಸಿಗತ್ತಾ? ರಷ್ಯಾದಿಂದ ಅಗ್ಗದ ತೈಲ ಖರೀದಿ ಮಾಡ್ತಿದ್ದಾಗ್ಲಾದ್ರೂ ಜನರಿಗೆ 1 ರೂಪಾಯಿ ಆದ್ರೂ ಲಾಭ ಆಗಿತ್ತ? ಅಗ್ಗದ ತೈಲದ ಪ್ರಯೋಜನಗಳು ಸಾಮಾನ್ಯ ಜನರಿಗೆ ತಲುಪದೇ ಇದ್ದಾಗ ಈಗ ಅಬಕಾರಿ ಸುಂಕ ಕಡಿತಕ್ಕಾಗಿ ಹರ್ದೀಪ್ ಪುರಿ ಯಾಕೆ ಸಂಭ್ರಮ ಪಡ್ತಿದ್ದಾರೆ? ಅಷ್ಟಕ್ಕೂ ಸರ್ಕಾರ ಇದನ್ನ ಮಾಡಿದ್ರೆ ಅದು ಜನರಿಗೆ ಮಾಡುವ ಉಪಕಾರನ? ಅದರ ಕರ್ತವ್ಯ ಅಲ್ವಾ? ಬಿಕ್ಕಟ್ಟು ಬಂದು ಬಾಗಿಲಲ್ಲೇ ಭೀತಿ ಹುಟ್ಟಿಸ್ತಿರುವಾಗ್ಲೂ ಯಾಕೆ ರಾಜಕೀಯ ಮಾಡಲಾಗ್ತಿದೆ? ಈ ಪ್ರಚಾರದ ಗಿಮಿಕ್ ಯಾಕೆ? ವಾಸ್ತವವಾಗಿ ದೇಶದ ಬೀದಿಗಳಲ್ಲಿ ಇಂತಹ ಪ್ಯಾನಿಕ್ ಖರೀದಿ ಯಾಕೆ ನಡೀತಿದೆ ಅಂತ ಸರ್ಕಾರ ನೋಡ್ಬೇಕು. ಈಗ ರಷ್ಯಾ ಕೂಡ ನಮ್ಗೆ ರಿಯಾಯಿತಿ ನೀಡ್ತಿಲ್ಲ. ಅಮೆರಿಕದ ಹುಕುಂ ಮೇರೆಗೆ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿದ್ದರ ಫಲವನ್ನ ಉಣಬೇಕಾಗಿದೆ. ಈಗ ನಮ್ಗೆ ರಷ್ಯಾದ ರಿಯಾಯಿತಿ ದರಗಳು ಸಿಗ್ತಿಲ್ಲ. ರಷ್ಯಾದಿಂದ ಮೊದಲಿಗಿಂತ ಹೆಚ್ಚಿನ ಬೆಲೆಗೆ ತೈಲ ಖರೀದಿ ಮಾಡಬೇಕಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ನಿರಂತರವಾಗಿ ಏರ್ತಿವೆ. ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿತಿರೋದ್ರಿಂದ ನಾವಿನ್ನೂ ಹೆಚ್ಚಿನ ಡಾಲರ್ಗಳನ್ನ ಖರ್ಚು ಮಾಡಬೇಕಾಗತ್ತೆ. ನಮ್ಮ ಷೇರು ಮಾರುಕಟ್ಟೆ ಕುಸಿತಿರುವಾಗ, ನಮ್ಮ ರೂಪಾಯಿ ನಿರಂತರವಾಗಿ ಕುಸಿತ ಕಾಣ್ತಿರುವಾಗ ಹರ್ದೀಪ್ ಪುರಿ ಅಬಕಾರಿ ಸುಂಕ ಕಡಿಮೆ ಮಾಡಿದಕ್ಕಾಗಿ ಮೋದಿಗೆ ಧನ್ಯವಾದ ಹೇಳ್ತಿದ್ದಾರೆ. ಏಪ್ರಿಲ್ 29ರಂದು ಎಲ್ಲ ರಾಜ್ಯ ಚುನಾವಣೆಗಳಲ್ಲಿ ಮತದಾನ ಮುಗಿದ ನಂತರವೂ ಇದೇ ಕಡಿತ ಮುಂದುವರಿಯುತ್ತಾ?